ನೀವು ಸೀನಿಯರ್ ಜಿಯಾಲಜಿಸ್ಟ್ ಟೋಟಲ್ ಎಷ್ಟು ಜನ ಇದ್ದೀರಿ? ಟೋಟಲ್ ನೀವು ಎಷ್ಟು ಜನ ಇದ್ದೀರಿ? ನಿಮ್ಮ ಇಂಜಿನಿಯರ್ ಯಾರಿಗೆ ಮೊಬೈಲ್ ಇಲ್ವಾ? ಔಟ್ಸೋರ್ಸ್ ಇಲ್ವಾ? ಸಪ್ರೇಟ್ ಎಷ್ಟು ಬರ್ತೀವಿ? ಸಪ್ರೇಟ್ ರಿಜಿಸ್ಟರ್ ಇರ್ಬೇಕಮ್ಮ, ಬರೀಬೇಕು ಅವರಿಗೆ. ಹಂಗೆ ಮಾಡಕ್ಕೆ ಬರೋದಿಲ್ಲ. ಬಯೋಮೆಟ್ರಿಕ್ ಇಟ್ಟಿದ್ದೀರಾ ಮೇಡಮ್? ವರ್ಕ್ ಬೆಳಗ್ಗೆ ಸಾಯಂಕಾಲ ಆಗ್ತಾ ಇದ್ದೀರಾ? ನೀವು ಒಂದಾಗಲ್ಲ. ಎಷ್ಟು ಇಲ್ಲಿಗಲ್ ಮೈನ್ಸ್ ಇದೆ? 332 ಮೈನ್ಸ್ ಅಲ್ಲಿ ಎಷ್ಟು ಇಲ್ಲಿಗಲ್ ಇದೆ ಗೊತ್ತಿಲ್ಲ. ಅಲ್ಲ ಸರ್, ಅದರಲ್ಲಿ ಈಗ ಆಲ್ರೆಡಿ ಇನ್ಸೈಡ್ ಔಟ್ಸೈಡ್ ನಾವೆಲ್ಲ ಪ್ರೋಸೆಸ್ ಮಾಡಿ ಕಳಿಸಿರೋದ್ರಿಂದ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳೋದು ಕಷ್ಟ ಇದೆ ಸರ್. ಅವ್ರಿಗೆ ಎಷ್ಟು ಡಿವಿಯೇಷನ್ಸ್ ಇದೆ? 2 ಎಕರೆ ಕೊಡ್ತಾರೆ, 4 ಎಕರೆ ಹೊಡಿತಾರೆ ಅವರು. ಆಮೇಲೆ ಬೌಂಡ್ರಿ ಎಲ್ಲ 80% ಇದೆ ಸರ್. ಏನು ನೋಟಿಸ್ ಕೊಟ್ಟಿದ್ದೀವಿ? ಎಲ್ಲ ನೋಟಿಸ್ ಎಲ್ಲ ಸರ್ ವಾಗಿದೆ ಸರ್. ಆಯ್ತು ತಗೋಬೇಕಲ್ಲಮ್ಮ. ಎಸ್ ಸರ್, ಆಲ್ರೆಡಿ ಬಫರ್ ಝೋನ್ ಬಿಡ್ಬೇಕಲ್ಲ, ಬಫರ್ ಝೋನ್ ಬಿಡ್ಬೇಕು. ಯಾರು ಬಿಟ್ಟಿಲ್ಲ ಸರ್. ಈಗ ಡಿಜಿಎಂಎಸ್ ಬಂದಿರೋದ್ರಿಂದ ಕಾಮನ್ ಬೌಂಡ್ರಿ ತಗೊಂಡಿದ್ದಾರೆ ಸರ್ ಪರ್ಮಿಷನ್ಸ್. ಆಮೇಲೆ ನಮ್ಮಲ್ಲಿ ಕೂಡ ಅವಕಾಶ ಇರೋದ್ರಿಂದ ಸರ್ ಕಾಮನ್ ಬೌಂಡ್ರಿ ಮಾಡಲಿಕ್ಕೆ ಅದು ಪ್ರೋಸೆಸ್ ಅಲ್ಲಿ ಇದೆ ಸರ್. ಸೊ ನಾನಿನ್ನು ಆಕ್ಷನ್ ಎಲ್ಲದಕ್ಕೂ ಬಫರ್ ಇದೆಯಾ? 7.5 ಮೀಟರ್ಸ್ ಬಫರ್. ಬಫರ್ 7.5 ಮೀಟರ್ಸ್ ಎಲ್ಲ 7 ಮೀಟರ್ ಸರ್. ಇಲ್ಲಿ ಬಹಳಷ್ಟು ಹಳೆ ರಿಲೀಸ್ಗಳು ಆಗಿರೋದ್ರಿಂದ ಸರ್ ಬಫರ್ ಝೋನ್ಗಳು ನಾವು ಎಕ್ಸ್ಪೆಕ್ಟ್ ಮಾಡೋದು ಸರ್. ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿಗಲ್ ಮೈನಿಂಗ್ಸ್ ಮಾಡಕ್ಕೆ ಅವಕಾಶ ಇಲ್ಲ. ಕಾನೂನು ಬದ್ಧವಾಗಿ ಅವ್ರು ಮಾಡ್ಕೊಳ್ಳಿ. ಕಾನೂನು ಬಿಟ್ಟು ಮಾಡಂಗಿಲ್ಲ. ಬ್ಯಾಲೆನ್ಸ್ ಬೇಕು, ಇಂಬ್ಯಾಲೆನ್ಸ್ ಮಾಡಕ್ ಬರೋದಿಲ್ಲ. ಆಮೇಲೆ ಎಷ್ಟು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಇದೆ ಸರ್? ನನ್ನ ಗಮನಕ್ಕೆ ಬಂದಾಗೆ ಒಂದು 3 to 4 ಪ್ಲೇಸಸ್ ನನ್ನ ಏನ್ ಮಾಡ್ತೇವೆ? ಏರಿಯಾ ಈ ಕ್ರಷರ್ ಯೂನಿಟ್ ಏನೇನು ವೈಲೇಷನ್ ಇದೆ? ಜಾಸ್ತಿ ಪೊಲ್ಯೂಷನ್ ಕಂಟ್ರೋಲ್ ಬರುತ್ತೆ ಸರ್. ನಾವೇನಂತಂದ್ರೆ ಪ್ರೈಮರಿ ಬಾಯಿಯಿಂದ ಕ್ರಷರ್ ಬರುತ್ತೆ ಸರ್. ಕ್ರಷರ್ ಟು ಬೈಯರ್ಗೆ ಹೋಗುತ್ತೆ. ಅದನ್ನು ಮೆಟಲಲ್ ಏನಿದೆ ಚೆಕ್ಔಟ್ ಸರ್. ಸೊ ಅದರ ಎಂಪ್ಲಾಯ್ಸ್ ಟೋಟಲ್ ಎಷ್ಟು ವೆಹಿಕಲ್ಸ್ ಇದೆ ನಿಮ್ಮಲ್ಲಿ? 600 ಎಸ್ ಸರ್. 19 ವೆಹಿಕಲ್ಸ್ ನಮ್ಮಲ್ಲಿ ರಿಜಿಸ್ಟ್ರೇಷನ್